ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಮಾನ್ಯರೇ, ನಾಕ್ತೇಳಿ ರಮೇಶ್ ಅವರ ಕುರಿತಂತೆ ಎರಡನೇ ಸಂಚಿಕೆ ಇದು. ಮೊದಲ ಸಂಚಿಕೆಯಲ್ಲಿ ನಾಕ್ತೇಳಿ ರಮೇಶ್ ಅವರ ಬದುಕು ಕಾವ್ಯ ಕುರಿತಂತೆ ಮಂಜುನಾಥ್ ಲತಾ ಅವರೊಂದಿಗೆ ಮಾತನಾಡಿದ್ದೆವು. ಅದರ ಮುಂದುವರಿದ ಭಾಗವಾಗಿ ಈ ಎರಡನೇ ಸಂಚಿಕೆಯಲ್ಲಿ ನಾಕ್ತೇಳಿ ರಮೇಶ್ ರವರ ಸಾರ್ವಜನಿಕ ಬದುಕಿನ ಬಗ್ಗೆ ಮಂಜುನಾಥ್ ಲತಾ ಅವರು ತಮ್ಮ ಅಭಿಪ್ರಾಯ ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ ಮಂಜುನಾಥ್ ಲತಾ ಅವರೇ. ನಮಸ್ಕಾರ ಫಿನಿಕ್ಸ್ ರವಿ ಅವರೇ. ನಮ್ಮ ಈ ಪ್ರಶ್ನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಶ್ರೀ ನಾಗತೇಳಿ ರಮೇಶ್ ಅವರ ಬದುಕು ಬರಹದ ಕುರಿತು ನಾವು ಮೊದಲನೇ ಭಾಗದಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಇದು ಅದರ ಮುಂದುವರೆದ ಭಾಗ. ನೀವು ಕೇಳದಂತ ಪ್ರಶ್ನೆ ನಾಗತೇಳಿ ರಮೇಶ್ ಅವರ ಸಾರ್ವಜನಿಕ ಬದುಕು. ನನಗೆ ಅನಿಸಿದ ಮಟ್ಟಿಗೆ ಅವರ ಸಾರ್ವಜನಿಕ ಬದುಕು ವಿದ್ಯಾರ್ಥಿ ದೆಸೆಯಿಂದಲೇ ಬೆಳೆದು ಬಂದಿದೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಅವರ ಬದುಕೇ ಕೂಡ ಒಂದು ಏಕಾಂಗಿಯಾದ ಹೋರಾಟ. ಅದು ವೈಯಕ್ತಿಕ ಹೋರಾಟದ ಜೊತೆಯಲ್ಲಿ ಬದುಕಿನ ಅಸ್ತಿತ್ವದ ಪ್ರಶ್ನೆಯ ಜೊತೆಯಲ್ಲೇ ಸಾಮಾಜಿಕವಾದಂತಹ ಒಡನಾಟದಲ್ಲಿ ಬೆಳೆದಂತಹ ವ್ಯಕ್ತಿತ್ವ ಕೂಡ ಹೌದು. ಹಾಗಾಗಿ ಈ ಸಾರ್ವಜನಿಕ ಬದುಕು ಹೋರಾಟ ಅನ್ನುವಂಥದ್ದು ಅವರ ಒಂದು ಆರಂಭಿಕ ವ್ಯಕ್ತಿತ್ವದ ಭಾಗವಾಗಿಯೇ ಬಂದಿದೆ ಅಂತ ನನಗನ್ಸುತ್ತೆ. ಆ ನಂತರ ಅವರು ಸ್ಪರ್ಧಾ ಪ್ರಪಂಚ ಪತ್ರಿಕೆಯನ್ನ ಮಾಡಿದಾಗಲೂ ಕೂಡ ಅವರು ಹೆಚ್ಚು ಸಾರ್ವಜನಿಕ ಒಡನಾಟದಲ್ಲಿ ತೊಡಗಿಕೊಂಡ್ರು. ಒಬ್ಬ ಪತ್ರಕರ್ತರಾಗಿ ಸಮಾಜವನ್ನ ಪ್ರಶ್ನಿಸುತ್ತಲೇ ಸಮಾಜವನ್ನ ತಿದ್ದುವಂತಹ ಕೆಲಸದಲ್ಲಿ ಪತ್ರಕರ್ತರಾಗಿ ಒಂದು ಪತ್ರಿಕೆಯ ಸಂಪಾದಕರಾಗಿ ತೊಡಗಿಸ್ಕೊಂಡ್ರು. ಸ್ಪರ್ಧಾ ಪ್ರಪಂಚ ಪತ್ರಿಕೆ ಅನ್ನುವಂಥದ್ದು ಒಂದು ಜ್ಞಾನ ವಿಕಾಸಕ್ಕೆ ಇದ್ದಂತಹ ಪತ್ರಿಕೆ ಆಗಿದ್ರೂ ಕೂಡ ಅದರಲ್ಲಿ ಸಮಾಜವನ್ನ ತಿದ್ದುವಂತಹ, ಸಮಾಜವನ್ನ ಒಂದು ಒಳಿತಿನ ಕಡೆಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಅವರು ಪತ್ರಿಕೆ ಮೂಲಕವೇ ಮಾಡ್ತಾ ಇದ್ರು. ಇದು ಬಹಳ ಅಪರೂಪ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಒಬ್ಬ ಪತ್ರಕರ್ತ, ಒಬ್ಬ ಲೇಖಕ ಸಾರ್ವಜನಿಕ ಬದುಕಿನಲ್ಲಿ ಹೆಚ್ಚೆಚ್ಚು ತೊಡಗಿಸ್ಕೊಳ್ತಾ ಪತ್ರಿಕೆಯ ಮೂಲಕ ಸಮಾಜವನ್ನ ತಿದ್ದುವಂಥದ್ದು ಮತ್ತೆ ಸಮಾಜದ ಅಂಕುಡೊಂಕುಗಳನ್ನ ಪ್ರಶ್ನಿಸುವಂಥದ್ದು ಬಹಳ ಮುಖ್ಯವಾಗಿ ಇರುವಂಥದ್ದು. ಇದನ್ನು ನಾವು ಲಂಕೇಶ್ ಅವರಲ್ಲಿ ಕಾಣಬಹುದು. ಲಂಕೇಶ್ ಪತ್ರಿಕೆಯ ಮೂಲಕ, ಲಂಕೇಶ್ ಮೂಲತಃ ಲೇಖಕ, ಆನಂತರ ಪತ್ರಿಕೋದ್ಯಮಕ್ಕೆ ಬಂದ ನಂತರ ಅವರು ಒಂದು ನೈತಿಕ ರಾಜಕಾರಣವನ್ನ ತಿದ್ದುವಂತಹ ಕೆಲಸಕ್ಕೆ ಅವರು ಕೈ ಹಾಕಿದ್ರು. ಹಾಗೆ ಒಬ್ಬ ಪತ್ರಕರ್ತ ಮತ್ತೆ ಲೇಖಕ ರಾಜಕಾರಣದ ಬಗ್ಗೆ ಸ್ಪಷ್ಟತೆಯನ್ನು ಇಟ್ಟುಕೊಂಡು ಒಂದು ದಿಕ್ಸೂಚಿಯ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಬಹಳ ಅಪರೂಪ. ಪತ್ರಿಕೋದ್ಯಮದ ಇತಿಹಾಸದಲ್ಲೇ ಆ ತರದ ಪತ್ರಕರ್ತರು ನಾವು ಕಾಣೋದು ಬಹಳ ಅಪರೂಪ. ಹಾಗಾಗಿ ಅವರ ಆರಂಭಿಕ ದಿನಗಳಲ್ಲಿ, ಪತ್ರಿಕೋದ್ಯಮದ ದಿನಗಳಲ್ಲಿ ಅವರು ಸಾರ್ವಜನಿಕ ಬದುಕಿನ ಬಗ್ಗೆ ಸಾಕಷ್ಟು ಆಸಕ್ತಿ ಮತ್ತೆ ಒಂದು ಹೆಜ್ಜೆ, ನನ್ನಿಂದ ಏನಾದ್ರೂ ಈ ಸಮಾಜಕ್ಕೆ, ನಾನು ಈ ನೈತಿಕ ರಾಜಕಾರಣಕ್ಕೆ ಏನಾದ್ರೂ ಮಾಡಬಹುದೇ ಅನ್ನುವಂತ ಪ್ರಯತ್ನದಲ್ಲಿ ಅವರು ತೊಡಗಿಕೊಂಡಾಗ ಸಾರ್ವಜನಿಕವಾಗಿ ಅವರು ಹೆಚ್ಚು ಕಾಣಿಸ್ಕೊಳ್ಳಕ್ಕೆ ಶುರು ಮಾಡಿದ್ರು. ನಾನು ಅವರ ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಮತ್ತೆ ಅವರ ಹೆಚ್ಚು ಮಾತುಗಳನ್ನ ಆಲಿಸಿದ್ದೇನೆ. ನನಗೆ ಈಗ ನೆನಪಿಗೆ ಬರ್ತಾ ಇರುವಂತದ್ದು, ಕಳೆದ 2 ವರ್ಷಗಳ ಹಿಂದೆ ನಾಗಮಂಗಲ ತಾಲೂಕಿನ ಚೀಣ್ಯ ಅನ್ನುವಂತಹ ಒಂದು ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಒಂದು ಅಭಿನಂದನಾ ಸಮಾರಂಭ ಇತ್ತು. ಲೇಖಕರಾಗಿ ರಮೇಶ್ ಅವರು ಮಾಡಿರುವಂತ ಸಾಧನೆಯ ಬಗ್ಗೆ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನ ಕಾಲೇಜಿನವರು ಮತ್ತೆ ಗ್ರಾಮಸ್ಥರು ಇಟ್ಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಅಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ರವಿ ಅವರೇ, ಒಂದು ಅಭಿನಂದನಾ ಸಮಾರಂಭ, ಸನ್ಮಾನ ಸಮಾರಂಭ ಅಂದ್ರೆ ಒಬ್ಬ ಲೇಖಕನಿಗೆ, ಒಬ್ಬ ಕವಿಯಾಗಿ, ಒಬ್ಬ ಸಾಹಿತಿಯಾಗಿ ಒಂದು ರೋಮಾಂಚನದ ಅನುಭವ. ಅವಾಗ ಬಹಳಷ್ಟು ತಗ್ಗಿಬಿಡ್ತಾರೆ. ಲೇಖಕ ಆಗ್ಲಿ, ಒಬ್ಬ ಕವಿ ಆಗ್ಲಿ, ನನಗೇನೋ ಪುಳಕಿತನಾಗಿದ್ದೀನಿ ನಾನು ಅನ್ನುವಂಥದ್ದು. ಆದ್ರೆ ಆ ಕಾರ್ಯಕ್ರಮದಲ್ಲಿ ನಾನು ಗಮನಿಸಿದಾಗೆ ರಮೇಶ್ ಅವರಲ್ಲಿ ಆ ಒಂದು ಕುಗ್ಗುವಿಕೆಗಿಂತ ಹೆಚ್ಚಾಗಿ PU ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ಸಂದೇಶವನ್ನ ಕೊಡಬೇಕು ಅನ್ನುವಂತಹ ಒಂದು ಆಶಯ ಇತ್ತು.
ಅಲ್ಲಿ ಒಬ್ರು ರಾಜಕಾರಣಿ, ಒಬ್ರು ಬಹುಶಃ ಶಾಸಕರು ಅಂತ ಕಾಣಿಸುತ್ತೆ, ಅವರು ಮುಖ್ಯ ಅತಿಥಿಯಾಗಿ ಅಧ್ಯಕ್ಷತೆಯನ್ನೇನೋ ವಹಿಸಿದ್ರು. ಅಲ್ಲಿ ನೇರವಾದ ಪ್ರಶ್ನೆಗಳನ್ನ ಎತ್ತಿದ್ರು. ಅದೊಂದು ರೀತಿ ಮುಖಾಮುಖಿ ಕಾರ್ಯಕ್ರಮ ತರ ಇತ್ತು. ಮುಂದೆ ಸಭಿಕರ ಸಾಲಿನಲ್ಲಿ ಈಗ ತಾನೇ ಹೊಸ ತಲೆಮಾರಾಗಿ ಬರ್ತಿರುವಂತಹ PUC ಓದ್ತಾ ಇರುವಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ವೇದಿಕೆಯ ಮೇಲೆ ಒಬ್ರು ಪತ್ರಕರ್ತರಾಗಿ, ಕವಿಯಾಗಿ, ಲೇಖಕರಾಗಿ ನಾಗತೇಳಿ ರಮೇಶ್, ಮತ್ತೆ ವೇದಿಕೆಯನ್ನು ಹಂಚಿಕೊಂಡಿದ್ದಂತಹ ಸಾಲಿನಲ್ಲಿ ಒಬ್ರು ರಾಜಕಾರಣಿ ಇದ್ರು. ಇದೊಂದು ರೀತಿಯಲ್ಲಿ ಬಹಳ ವಿಶಿಷ್ಟವಾದ ಕಾರ್ಯಕ್ರಮ. ಅಲ್ಲಿ ಕೆಲವು ರಾಜಕಾರಣದ ಕುರಿತು ಬಹಳ ಮುಖ್ಯವಾದ ಪ್ರಶ್ನೆಗಳನ್ನ ಎತ್ತಿದ್ರು. ಯಾಕೆ, ಒಂದು ಅವರು ಸ್ಥಳೀಯವಾದಂತ ಸಮಸ್ಯೆಗಳನ್ನ ಇಟ್ಕೊಂಡು ನಮ್ಮ ಸ್ಥಳೀಯ ನಾಯಕರು, ಸ್ಥಳೀಯ ಶಾಸಕರು, ಸ್ಥಳೀಯ ರಾಜಕಾರಣಿಗಳು ಯಾಕೆ ಹಿಂದೆ ಹೆಜ್ಜೆ ಇಡ್ತಾ ಇದ್ದಾರೆ, ಸಮಾಜಕ್ಕೆ ಮುಖಾಮುಖಿಯಾಗಿ ಒಳ್ಳೆಯ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳನ್ನ ಎತ್ತಿದ್ರು. ಅಲ್ಲಿ ನನಗೆ ಅನ್ಸಿದ್ದು ಅಥವಾ ಬೇರೆಯವ್ರಿಗೆ ಅನ್ಸಿದ್ದು, ಯಾಕೆ ಇದು ಒಂದು ಕಾಲೇಜ್ ಕಾರ್ಯಕ್ರಮ, ಒಂದು ಸಾಂಸ್ಕೃತಿಕ ಇದು, ಆದ್ರೆ ನನಗದು ರಮೇಶ್ ಅವರು ಎತ್ತಿದ್ದಂಥ ಪ್ರಶ್ನೆಗಳು ಬಹಳ ಮುಖ್ಯ ಅನ್ನಿಸ್ತು. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅವರು ಮುಂದಿನ ತಲೆಮಾರು, ಮುಂದಿನ ನಾಯಕರಾಗುವಂಥವ್ರು. ಅವ್ರಿಗೆ ಈಗಲಿಂದ ಕೂಡ ಈ ತರದ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡ್ತಾ ಹೋದ್ರೆ ಮುಂದೆ ಈ ತಲೆಮಾರು ಕೂಡ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಪ್ರಶ್ನೆ ಮಾಡೋ ಮನೋಭಾವನೆಯನ್ನ ಬೆಳೆಸ್ಕೋತಾರೆ ಅನ್ನುವಂಥದ್ದು. ಹಾಗಾಗಿ ಅದೊಂದು ಬಹಳ ವಿಶಿಷ್ಟವಾದಂತ ಕಾರ್ಯಕ್ರಮ. ಇಂತಹ ಅನೇಕ ಸಾರ್ವಜನಿಕ ಭಾಷಣಗಳನ್ನ ನಾನು ಕೇಳ್ತಾ ಬಂದಿದ್ದೇನೆ. ಈಗ ನನಗೆ ಇನ್ನೊಂದು ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ನೆನಪಾಗ್ತಾ ಇದೆ. ಬಹುಶಃ ಇದು ಕಳೆದ ವರ್ಷ ನಡೆದ್ದು ಅಂತ ನನಗೆ ನೆನಪಿಗೆ ಬರ್ತಾ ಇದೆ. ಅದು ಮಂಡ್ಯದಲ್ಲಿ ನಡೆದಂತಹ ದೇವರಾಜ ಅರಸು ಅವರ ಜನ್ಮ ದಿನೋತ್ಸವದ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ರಮೇಶ್ ಅವರು ಮಾತಾಡಿದಂತಹ ಕೆಲವು ವಿಚಾರಗಳು. ಅಲ್ಲಿ ನಾನು ಮೊದಲನೇ ಸಂಚಿಕೆಯಲ್ಲಿ ಮಾತಾಡಿದ ಹಾಗೆ ರಮೇಶ್ ಅವರ ಸಾರ್ವಜನಿಕ ಮಾತುಕತೆಯಲ್ಲಿ ಬಹಳಷ್ಟು ಆಕ್ರೋಶದ ನುಡಿಗಳು, ಬಹಳಷ್ಟು ನೀವು ಮೊದಲೇ ಹೇಳಿದಾಗೆ ಸಾತ್ವಿಕ ಸಿಟ್ಟು, ನೈತಿಕ ಸಿಟ್ಟು, ಹಾಗೇನೆ ಅಲ್ಲೂ ಕೂಡ ಅದಕ್ಕಿಂತ ಹೆಚ್ಚಾಗಿ ಮಾಗಿದಂತ ಮಾತುಗಳು, ರಾಜಕಾರಣದ ಕುರಿತಾಗಿರ್ಬೋದು, ಪ್ರಸ್ತುತ ರಾಜಕೀಯ ಸನ್ನಿವೇಶಗಳ ಬಗ್ಗೆ ಅವರ ಮಾತುಗಳಲ್ಲಿ ಒಂದು ವಿಷಾದವನ್ನ ನೋಡಿದೆ ನಾನು. ಯಾಕೆ ಅಂದ್ರೆ ರಮೇಶ್ ಸ್ವತಃ ನಮ್ಮ ನಾಡು ಕಂಡಂತಹ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಂತ KH ರಂಗನಾಥ್ ಅವರ ಹತ್ತಿರದ ಒಡನಾಡಿಯಾಗಿದ್ದವರು, ಆತ್ಮೀಯರಾಗಿದ್ದವರು, ಮತ್ತೆ ನೈತಿಕ ರಾಜಕಾರಣದ ಪಾಠಗಳನ್ನ ಅವರಿಂದ ಬಹಳಷ್ಟು ಕಲಿತವ್ರು ಅವರು. ಹಾಗಾಗಿ ಅವರಲ್ಲಿ ಏನೋ ಸದಾ ಒಂದು ಕಿಡಿ ಅವರ ಮನಸ್ಸು ಒಳಗಡೆ ಯಾವಾಗ್ಲೂ ಕಾಡ್ತಾ ಇರುತ್ತೆ ಅಂತ ನನ್ಗನ್ಸುತ್ತೆ. ಅವರು ಎಲ್ಲಿ ಹೋದ್ರು ಕೂಡ ಅದನ್ನ ನೆನ್ಸ್ಕೊತಾ ಇರ್ತಾರೆ. ಶಾಂತವೇರಿ ಗೋಪಾಲಗೌಡರು ತಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ಕಂಡಂತಹ ಬಹಳ ಅಪರೂಪದ ರಾಜಕಾರಣಿ. ಇವತ್ತು ನಾವೇನಾದ್ರೂ ರಾಜಕಾರಣಕ್ಕೆ ಮಾದರಿಯಾಗಿ ನೋಡಬಹುದಂತಹ ಕೆಲವೇ ವ್ಯಕ್ತಿತ್ವಗಳಲ್ಲಿ ಶಾಂತವೇರಿ ಗೋಪಾಲಗೌಡರು ಕೂಡ ಒಬ್ರು. ರಮೇಶ್ ಅವರು ಪದೇ ಪದೇ ಇಂತಹ ರಾಜಕೀಯ ಮೇರು ವ್ಯಕ್ತಿತ್ವಗಳನ್ನ ನೆನ್ಸ್ಕೊತಾ ಇರ್ತಾರೆ. ಅವುಗಳಲ್ಲಿ ಗೋವಿಂದ ಗೌಡರಾಗಿರ್ಬೋದು, ಅಬ್ದುಲ್ ನಜೀರ್ ಸಾಬ್ ಆಗಿರ್ಬೋದು. ನನಗೆ ಗೊತ್ತಿರುವಾಗ ನಾನು ವಿದ್ಯಾರ್ಥಿ ದೆಸೆನಲ್ಲಿ ಓದಿದ ಹಾಗೆ, ನಾನು PUC ದಿನಗಳಲ್ಲಿ ಓದಿದ ಹಾಗೆ ಶಾಂತವೇರಿ ಗೋಪಾಲಗೌಡರು ಶಾಸಕರಾಗಿ ಎಷ್ಟು ಸರಳವಾಗಿದ್ದರು ಅನ್ನುವಂಥದ್ದನ್ನು ನಾನು ಒಂದು ಲೇಖನದಲ್ಲಿ ಓದಿದ್ದೆ. ನಮ್ಗೆ ಅದು ಬಹಳ ಆಶ್ಚರ್ಯಕರವಾಗಿ ಕಾಣಿಸ್ತಾ ಇತ್ತು. ಅವರು ವಿಧಾನಸೌಧಕ್ಕೆ ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ರಂತೆ, ಅಷ್ಟು ಸರಳವಾದಂತಹ ವ್ಯಕ್ತಿತ್ವ. ಆಮೇಲೆ ಅವರು ಒಂದ್ ರೀತಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ವಿಧಾನಸೌಧದಲ್ಲಿ ಅಸೆಂಬ್ಲಿ ಚರ್ಚೆಗಳಲ್ಲಿ ಸರ್ಕಾರವನ್ನ ಒಂದು ಕಟಕಟೆಗೆ ತಂದು ನಿಲ್ಲಿಸುವಂತಹ ಒಂದು ಧೀಮಂತ ಮತ್ತೆ ವ್ಯಕ್ತಿತ್ವ ಅಷ್ಟೇ ಅಲ್ಲದ ಅವರು ಮಾಡ್ಕೊಂಡಿದ್ದಂತಹ ಟಿಪ್ಪಣಿಗಳು, ಎತ್ತಿದಂತಹ ಪ್ರಶ್ನೆಗಳು ಇಡೀ ರಾಜ್ಯದ ಮೂಲೆ ಮೂಲೆಗಳನ್ನ ಮುಟ್ತಾ ಇದ್ವು. ಇಂತಹ ರಾಜಕಾರಣಿಗಳು, ಇಂತಹ ರಾಜಕಾರಣ ನಮ್ಮ ಇಂದಿನ ರಾಜಕಾರಣಿಗಳಲ್ಲಿ ಯಾಕೆ ಕಾಣ್ತಾ ಇಲ್ಲ ಅನ್ನುವಂಥದ್ದು ಅವತ್ತಿನ ಪ್ರಶ್ನೆ ಆಗಿತ್ತು. ಅರಸು ಕಾರ್ಯಕ್ರಮದಲ್ಲಿ ಮಾತಾಡಿದಾಗ ಅರಸು ಅವರು ಕೂಡ ತಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ಕರ್ನಾಟಕ ಕಂಡಂತಹ ಒಂದು ಅಪರೂಪದ ವ್ಯಕ್ತಿತ್ವ. ಹಾಗಾಗಿ ಅವರ ಭಾಷಣಗಳಲ್ಲಿ ಅಂತಹ ನೈತಿಕ ರಾಜಕಾರಣದ ಒಂದು ನಿರೀಕ್ಷೆ, ನಾಗತೇಳಿ ರಮೇಶ್ ಶೋಷಿತರ ಪರವಾದಂತಹ ಒಂದು ನಿರೀಕ್ಷೆ. ಅದಕ್ಕೆ ನನಗೆ ಯಾವಾಗ್ಲೂ ಇನ್ನೊಂದು ಈ ಸಂದರ್ಭದಲ್ಲಿ ನೆನಪಾಗ್ತಾ ಇರೋದೇನು ಅಂದ್ರೆ, ಕವಿಯಾಗಿಯೂ ಕೂಡ ರಾಜಕಾರಣದ
ಒಂದು ಕನಸನ್ನ ಕಂಡಂತವ್ರು ನಾಗ್ತಿಹಳ್ಳಿ ರಮೇಶ್. ಅವರ ಬಯಲ ಕನ್ನಡಿ ಬಗ್ಗೆ ನಾವು ಮೊದಲನೇ ಭಾಗದಲ್ಲಿ ಮಾತಾಡ್ತಾ ಇದ್ವಲ್ಲ, ಮೊದಲನೇ ಸಂದರ್ಶನದಲ್ಲಿ, ಆ ಬಯಲ ಕನ್ನಡಿನಲ್ಲಿ ಒಂದು ಕವಿತೆಯನ್ನೇ ಬರೆದಿದ್ದಾರೆ ಅವರು, ರಾಜಕಾರಣ ಕಲೆಯಂತೆ ಅಂತ. ನನಗೆ ಅದು ಬಹಳ ವಿಶಿಷ್ಟ ಅನ್ನಿಸ್ತು. ಅದನ್ನ ನಾನು ಓದ್ಬೇಕು ಅನ್ನಿಸ್ತು. ಆದ್ರೂ ಅವರ ಭಾಷಣ ಮತ್ತೆ ರಾಜಕಾರಣ ಅಂತ ಕಲೆ ಅಂತ ಗುರ್ಸಿದ್ದೆ ನಾನು ಕೂಡ ಅದು ಗಮನಿಸ್ದಂಗೆ ಇಟ್ಸ್ ಆರ್ಟ್ ಅಂತ. ಹೌದು ಹೌದು, ನನಗೂ ಆಶ್ಚರ್ಯ ಆಗ್ತದೆ ನೋಡಿ. ಒಬ್ಬ ಕವಿಯಾಗಿ ಲೇಖಕನಾಗಿ ಅದನ್ನ ಒಂದು ಡೈಮೆನ್ಷನ್ ತಗೊಳ್ಳೋದಿದೆಯಲ್ಲ, ಬಹಳ ವಿಶಿಷ್ಟ ಅನ್ನಿಸ್ತು. ಆ ಪದ್ಯನ ನಾನು ಓದ್ಲಿಕ್ಕೆ ಇಚ್ಛೆ ಪಡ್ತೇನೆ. ರಾಜಕಾರಣ ಕಲೆಯಂತೆ, ರಾಜಕಾರಣ ಕಲೆಯಂತೆ, ರಾಜಕಾರಣಿ ಕವಿಯಂತೆ, ಜೀವ ಪ್ರೇಮದ ಅನಂತ ಸೃಷ್ಟಿಯು ರಾಜಕಾರಣದ ಗುರಿಯಂತೆ, ಸ್ವಾರ್ಥದಾಚೆಗೂ ಯೋಚಿಸುವ ಶ್ರಮದ ಕಾಯಕ ನೆಲೆಯಂತೆ, ಅಧಿಕಾರದ ಗದ್ದುಗೆ ಮೇಲೆ, ಅಹಂಕಾರದ ಅಮಲಿನ ಮೇಲೆ, ಜನರ ಹಿತವದೋ ಹರಕೆಯ ಕುರಿಯೋ, ದೇಶದ ಪ್ರಗತಿಯು ನಿತ್ಯವೂ ಬಲಿಯೋ, ಯುಗ ಯುಗ ತೆರಳಿ ಯುಗ ಯುಗ ಮರಳಿ, ಭೂತ ಭವಿಷ್ಯದ ವರ್ತಮಾನ, ರಾಜಕಾರಣದ ಕಾಲಚಕ್ರ ಉರುಳಿ, ಭೂಮಿ ಬಾನುಗಳ ನಡುವೆ ಸಂಧಾನ, ರಾಜಕಾರಣ ಕಲೆಯಂತೆ, ರಾಜಕಾರಣ ಕವಿಯಂತೆ. ಇದು ಬಹಳ ವಿಶಿಷ್ಟವಾದಂತ ಪದ್ಯ. ಇದು ಎಲ್ಲರಿಗೂ ತಲುಪಬೇಕು ಅನ್ನುವಂಥದ್ದು ನಾಗ್ತಿಹಳ್ಳಿ ರಮೇಶ್ ಅವರ ಆಶಯ. ಇದು ಇಲ್ಲೊಂದು ಸಾಲು ಬರುತ್ತೆ, ಅಧಿಕಾರದ ಗದ್ದುಗೆ ಮೇಲೆ, ಅಹಂಕಾರದ ಅಮಲಿನ ಲೀಲೆ, ಜನರ ಹಿತವದೋ ಹರಕೆಯ ಕುರಿಯೋ. ಇಲ್ಲಿ ಹರಕೆಯ ಕುರಿಗಳಾಗ್ತಾ ಇರುವಂತಹ ಶೋಷಿತರ ಪರವಾಗಿ ಅವರು ಮಾತಾಡ್ತಾ ಇದ್ದಾರೆ. ಏನು ಅಂದ್ರೆ, ಅವರ ಕವಿತೆಗಳಲ್ಲೂ ಕೂಡ ಶ್ರಮಿಕ ಜೀವಿಗಳ ಪ್ರಸ್ತಾಪ ಪದೇ ಪದೇ ಬರ್ತಾ ಇರುತ್ತೆ. ಅವ್ರು ಹೇಳ್ತಾ ಹೋಗ್ತಾರೆ, ಸಾರ್ವಜನಿಕ ಭಾಷಣಗಳಲ್ಲಾಗ್ಬೋದು, ನಮ್ಮ ವೈಯಕ್ತಿಕ ಚರ್ಚೆಗಳಲ್ಲಾಗ್ಬೋದು, ನಮ್ಮ ಸ್ನೇಹಿತರ ವಲಯದಲ್ಲಿ ಕೂಡ ಮಾತನಾಡುವಾಗ ಕೂಡ ಅವರು ನೇರವಾಗಿ ಯಾವುದೇ ಒಂದು ಅಧಿಕಾರದ ಲಾಭ ಕಟ್ಟ ಕಡೆಯ ಜನರಿಗೆ, ಕೊನೆಯ ಪೈರಿಗೆ ತಲುಪಬೇಕು ಅನ್ನುವಂಥದ್ದು ಅವರ ಆಶಯ. ಅದು ಪೌರ ಕಾರ್ಮಿಕರಾಗಿರ್ಬೋದು, ರೈತರಾಗಿರ್ಬೋದು. ಈ ರೈತರ ಪರವಾಗಿ ಅವರು ಹೆಚ್ಚು ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಸ್ವತಃ ನಮ್ಗೆಲ್ಲ ಗೊತ್ತಿರುವ ಹಾಗೆ ರಮೇಶ್ ಅವರು ಒಬ್ರು ಸಾಂಸ್ಕೃತಿಕ ಚಿಂತಕರು. ಆದ್ರೆ ಹೆಚ್ಚಿನ ಜನಕ್ಕೆ ಅವರು ನಿಜವಾದ ಶ್ರಮಜೀವಿಯ ವಲಯವನ್ನ ಬಯಸುವಂತಹ ರೈತಾಪಿ ವಲಯದ ಕೆಲಸಗಳನ್ನ ಮಾಡ್ತಾ ಬೆಳೆದಂತವ್ರು ಅನ್ನುವಂಥದ್ದು ಬಹಳಷ್ಟು ನಮ್ಮ ಸ್ನೇಹಿತರ ವಲಯದವರಿಗೆ ಗೊತ್ತಿಲ್ಲ. ಅವರು ಕೂಡ ರೈತರಾಗಿ ಬಹಳಷ್ಟು ಕಷ್ಟ ನಷ್ಟಗಳನ್ನ ಅನುಭವಿಸಿದಂಥವ್ರು. ಆಮೇಲೆ ಆ ರೈತರ ಸಂಕಷ್ಟಗಳನ್ನ ಬಹಳ ಹತ್ತಿರದಿಂದ ನೋಡಿದಂಥವ್ರು. ನಾವು ರೈತರ ಸಮಸ್ಯೆಗಳನ್ನ ಪತ್ರಿಕೆಗಳಲ್ಲಿ ಬಂದಾಗ ಮಾತ್ರ, ರೈತರಿಗೆ ನಷ್ಟ ಆದಾಗ ಮಾತ್ರ ನಾವು ಅವ್ರ ಬೆಳೆ ನಷ್ಟ ಮತ್ತೆ ಅವ್ರಿಗೆ ಪರಿಹಾರ ಆಗ್ಲಿ ಅಥವಾ ನಿಶ್ಚಿತವಾದ ಬೆಲೆ ಆಗ್ಲಿ ಸಿಗ್ಲಿಲ್ಲ ಅಂದಾಗ ಮಾತ್ರ ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಆದ್ರೆ ಒಬ್ಬ ಕವಿಯಾಗಿ ಅವರು ಕೃಷಿಕರಾಗಿ ಹತ್ತಿರದಿಂದ ಅದನ್ನ ನೋಡಿದಂಥವ್ರು. ಹಾಗಾಗಿ ಅವರ ಸಾರ್ವಜನಿಕ ಬದುಕಿನಲ್ಲಿ, ಅವರ ಮಾತುಕತೆಗಳಲ್ಲಿ ರೈತರ ಪರವಾಗಿ, ಪೌರ ಕಾರ್ಮಿಕರ ಪರವಾಗಿ ಹೆಚ್ಚು ಹೆಚ್ಚು ಮಾತಾಡ್ತಾ ಇದ್ದಾರೆ. ಆಮೇಲೆ ಅವ್ರು ಹೇಳೋದು, ನಾವೆಲ್ಲ ಅವ್ರನ್ನ, ರೈತರನ್ನ, ಪೌರ ಕಾರ್ಮಿಕರನ್ನ, ಈ ಶ್ರಮಜೀವಿ ವರ್ಗವನ್ನ ಕೊನೆಯ ಸಾಲಿನವರು ಅಂತ ನಾವು ಭಾವಿಸಿದ್ದೀವಿ. ಆದ್ರೆ ರಮೇಶ್ ಅವರು ತಮ್ಮ ಮಾತುಗಳಲ್ಲಿ ಅದನ್ನ ಹೇಗೆ ಹೇಳ್ತಾರೆ, ಅವರು ಮೊದಲನೇ ಸಾಲಿಗೆ ಬರಬೇಕು. ಹಾಗೆ ಬಂದಾಗ ಮಾತ್ರ ನಮ್ಮ ನಾಡಿನ, ದೇಶದ ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿ ಸಾಧ್ಯ ಅನ್ನುವಂಥದ್ದು ಅವರು ತಮ್ಮ ಮಾತುಗಳಲ್ಲಿ ಹೇಳೋದನ್ನ ನಾನು ಗಮನಿಸಿದ್ದೀನಿ. ಹಾಗಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಅವರು ಬಹಳಷ್ಟು ನಿಷ್ಠುರವಾಗಿ ಮಾತಾಡ್ತಾರೆ. ನಾವು ಅದನ್ನ ಹತಾಶೆಯ ಮಾತುಗಳು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅಂತರಾಳದಿಂದ ಬಂದಂತ ವಿಷಾದದ ಮಾತುಗಳು. ಯಾಕೆ ನಮ್ಮ ಸಮಾಜ ಹೀಗಾಗ್ತಾ ಇದೆ, ಯಾಕೆ ನಮ್ಮ ರಾಜಕಾರಣಿಗಳು ಈ ರೀತಿ ಒಂದ್ ರೀತಿನಲ್ಲಿ ಬೇರೆಯದೇ ಅನೈತಿಕ ರಾಜಕಾರಣಕ್ಕೆ ಹೊರಳ್ಕೋತಾ ಇದ್ದಾರೆ, ಮತ್ತೆ ಅದಕ್ಕೆ ಯಾವ ಲಜ್ಜೆನೂ ಇಲ್ದೇನೆ ಸಾಮಾನ್ಯರು ಮುಟ್ಟಲಾಗದಂತ ಪಾಚಿ ಬಂಡೆ ಆಗಿದೆ. ಹೌದು ಹೌದು, ಆ ರಾಜಕಾರಣ ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ಮಾತಾಡ್ತಾ ಇದ್ದಾರೆ. ನನ್ಗನ್ಸುತ್ತೆ, ನಾವು ಮಾತನಾಡದೇ ಇದ್ರೆ, ಪ್ರಶ್ನೆ ಮಾಡದೇ ಇದ್ರೆ, ಈ ಒಂದ್ ರೀತಿನಲ್ಲಿ ಮೂಕ ಪಶುಗಳಾಗೆ ಸಮಾಜವನ್ನ ಯಾರಾದ್ರೂ ಎಚ್ಚರಿಸ್ತಾ ಇದ್ರೆ ಈ ಅನೈತಿಕ ರಾಜಕಾರಣ ನಡೀತಾನೆ ಹೋಗುತ್ತೆ. ಈ ಪೌರ ಕಾರ್ಮಿಕರಾಗ್ಲಿ, ರೈತಾಪಿ ವರ್ಗ ಆಗ್ಲಿ, ಶ್ರಮಿಕ ವರ್ಗ ಆಗ್ಲಿ, ಕಾರ್ಮಿಕರಾಗ್ಲಿ, ಎಲ್ಲರೂ ಕೂಡ ಬಲಿಪಶುಗಳಾಗ್ತಾನೆ ಇರ್ತಾರೆ. ಹಾಗಾಗಿ ಇವರು ರಾಜಕೀಯ ಮತ್ತೆ ಸಾಮಾಜಿಕ ಚಿಂತನೆಗಳಲ್ಲಿ ಹೆಚ್ಚು ಹೆಚ್ಚು, ನನಗನ್ಸುವ ಹಾಗೆ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗ್ಲಿ, ಅವರು ಸಾಹಿತ್ಯ ಕಾರ್ಯಕ್ರಮಕ್ಕೆ ಹೋಗ್ಲಿ, ಸಾಹಿತ್ಯವನ್ನ ಎರಡನೆಯ ಆಯ್ಕೆಯಾಗಿ ಮಾಡಿಕೊಂಡು ಸಮಾಜದ ಚಿಂತನೆ, ರಾಜಕಾರಣದ ಚಿಂತನೆ ಮೊದಲನೆಯ ಆಯ್ಕೆಯಾಗಿ
ಅವ್ರು ಹೆಚ್ಚು ಮಾತಾಡೋದನ್ನ ನಾನು ಗಮನಿಸಿದ್ದೀನಿ. ಹಾಗಾಗಿ ಸಾರ್ವಜನಿಕ ಬದುಕಿನಲ್ಲಿ ಅವರು ಒಂದು ರೀತಿನಲ್ಲಿ ಬೇರೆಯದೇ ಒಂದು ಹಿನ್ನೆಲೆಯ ಮಾತುಗಳ ಮೂಲಕ ಹೆಚ್ಚು ಹೆಚ್ಚು ಜನರನ್ನ ಎಚ್ಚರಿಸುವಂಥದ್ದು, ತಲುಪೋದು ಬೇರೆ, ಕಾವ್ಯದ ಮೂಲಕ ಅದ್ರ ಎಚ್ಚರಿಸೋದು ಇದೆಯಲ್ಲ, ಒಬ್ಬ ಕವಿಯಾಗಿ ಅದು ಬಹಳ ಮುಖ್ಯ ಅಂತ ನನಗೆ ನೈತಿಕ ಕರ್ತವ್ಯ. ಹೌದು ಹೌದು ಹೌದು. ಅದು ಒಂದು ಪ್ರಜಾಪ್ರಭುತ್ವದ ಒಬ್ಬ ವ್ಯಕ್ತಿಯಾಗಿ, ಆಮೇಲೆ ಬಹಳಷ್ಟು ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಒಂದು ಎಕ್ಸಾಂಪಲ್ ನೆರಳಲ್ಲಿದೆ. ನೆರಳ ತನ್ನ ಕಾವ್ಯವನ್ನ ಸಾರ್ವಜನಿಕ ವಲಯದಲ್ಲಿ ಜನ ಸೇರಿಸಿ ಓದ್ತಿದ್ದಂತೆ, ಜನ ಹಂಗೆ ಕೇಳೋರು. ಹೌದು ಹೌದು. ಈಗ ಇಲ್ಲಿ ನೈತಿಕತೆ ಹಾಳಾಗ್ಲಾಗಿ ಕಾವ್ಯ ಅನ್ನೋದು ಸೈಡಿಗೆ ಹೋಗಿದೆ. ಹೌದು. ಜರ್ಮನಿಯ ಕವಿ ಬ್ರೆಕ್ಟ್ ಕೂಡ ತನ್ನ ಪದ್ಯವನ್ನ ಇಟ್ಟಿಗೆ ಕಾರ್ಮಿಕರು ಸಾವಿರಾರು ಜನ ಸೇರ್ತಾ ಇದ್ದಂತಹ ಜಾಗದಲ್ಲಿ ಪದ್ಯವನ್ನ ಓದ್ತಾ ಇದ್ದ. ಅಲ್ಲಿ ಅವನು ಪ್ರಕೃತಿಯ ಬಗ್ಗೆ ಆಗ್ಲಿ, ಪ್ರೇಮದ ಬಗ್ಗೆ ಆಗ್ಲಿ ಮಾತಾಡ್ತಾ ಇರ್ಲಿಲ್ಲ. ಅವನು ಅಲ್ಲಿನ ರಾಜಕಾರಣದ ಬಗ್ಗೆ, ರಾಜಕಾರಣಿಗಳ ಭಂಡತನದ ಬಗ್ಗೆ ತನ್ನ ಕವಿತೆಗಳ ಮೂಲಕ ನನಗೆ ನೆನಪಿರುವ ಹಾಗೆ ಎಲ್ಲೋ ಓದಿದಾಗೆ ಆ ಬ್ರೆಕ್ಟ್ ಇದ್ದಿಲು ಬಟ್ಟಿ ಗಣಿಗಳ ಕಾರ್ಮಿಕರ ಅಲ್ಲಿ ಹೋಗಿ, ಆಮೇಲೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಆ ಬ್ರೆಕ್ಟ್ನ ಕಾವ್ಯಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಕಾಯ್ತಾ ಇದ್ದರಂತೆ. ಆ ತರದ್ದಂತ ಒಂದು ವಾತಾವರಣ ನಮ್ಮಲ್ಲಿ ಸೃಷ್ಟಿಯಾಗುವಂತಹ ದಿನಗಳು ನಮ್ಗೆ ಬರುತ್ತೋ ಇಲ್ವೋ ಅನ್ನುವಂಥದ್ದು ಒಂದು ರೀತಿನಲ್ಲಿ ಅನ್ಸುತ್ತೆ, ಒಂದು ರೀತಿನ ಆತಂಕ. ನನಗೆ ರಮೇಶ್ ಅವ್ರನ್ನ ನೋಡಿದಾಗ ಕಾವ್ಯವನ್ನ ಹೇಳ್ತಾನೆ, ರಾಜಕಾರಣದ ಪಾಠಗಳನ್ನ, ಅದು ವಿದ್ಯಾರ್ಥಿಗಳ ಮುಂದೆ ಆಗ್ಲಿ, ಸಾರ್ವಜನಿಕ ಭಾಷಣಗಳಲ್ಲಾಗ್ಲಿ, ರೈತರ ಕಾರ್ಮಿಕರ ವೇದಿಕೆಗಳಲ್ಲಾಗ್ಲಿ ಹೇಳ್ತಾ ಬರ್ತಾ ಇರುವಂತದ್ದು ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಆಮೇಲೆ ನಮ್ಮಲ್ಲೆಲ್ಲ ಭಾಷಣಕ್ಕೆ ಕರೆದ್ರೆ, ಮುಖ್ಯ ಅತಿಥಿಗಳಾಗಿ ಕರೆದ್ರೆ, ಸನ್ಮಾನಕ್ಕೆ ಕರೆದ್ರೆ ಆ ಫ್ರೇಮ್, ಆ ಚೌಕಟ್ಟು ಬಿಟ್ಟು ಮಾತನಾಡಕ್ಕೆ ಹೋಗಲ್ಲ. ಯಾಕೆ ಅಂತಂದ್ರೆ ಅದೊಂದು ವಿನಯ ಅಂತ ತಿಳ್ಕೊಂಡ್ಬಿಡ್ತಾರೆ, ಒಂದು ಸಭಾ ಮರ್ಯಾದೆ. ಇದೇನಪ್ಪ ಚೌಕಟ್ಟು ಬಿಟ್ಟು ಮಾತಾಡ್ತಾ ಇದಾರೆ ಕವಿಗಳು, ಅವ್ರು ಕೊಟ್ಟಿರೋ ಕೆಲಸ ಮುಗಿಸುತ್ತೆ ಸಾಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ರಮೇಶ್ ಅವ್ರದ್ದು ಒಂದು ಹೆಜ್ಜೆ ಮುಂದೆ ಇದೆ. ನಾನು ಹೇಳ್ಬೇಕಾದನ್ನ ಹೇಳೇ ತೀರ್ತೀನಿ, ಅದು ನಂದೊಂದು ಕರ್ತವ್ಯ, ಅದು ನಾನು ಹೇಳ್ಬೇಕು ಅಂತ ನಾನು ಇದೆ, ಅದನ್ನ ಹೇಳಲೇಬೇಕು ನಾನು. ಇದು ಎಲ್ಲ ಕವಿಗಳಿಗೂ ಸಾಧ್ಯ ಆಗಲ್ಲ. ಕುವೆಂಪು ಕಾಲದಿಂದನೂ ಸಮಾಜವನ್ನು ಎಚ್ಚರಿಸುವಂತದ್ದು ಬಹಳಷ್ಟು, ವಚನಕಾರರ ಕಾಲದಿಂದನೂ ಆಧುನಿಕ ಸಾಹಿತಿಗಳ ಸಾಲಿನಲ್ಲೂ ಕೂಡ ನಾವು ಬಹಳಷ್ಟು ಲೇಖಕರನ್ನ ನೋಡಿದ್ದೀವಿ. ತೇಜಸ್ವಿ ಆಗಿರ್ಬೋದು, ಇವರೆಲ್ಲ ಬಹಳಷ್ಟು ತಮ್ಮ ವೇದಿಕೆಗಳಲ್ಲಿ ಸಾಹಿತ್ಯದ ಚರ್ಚೆಗೆ ಬಂದ್ರು ಕೂಡ ರಾಜಕಾರಣವನ್ನ ಎತ್ಕೊಂಡು, ರಾಜಕಾರಣವನ್ನ ಟೀಕಿಸುವ ಮೂಲಕ, ಅವ್ರನ್ನ ಎಚ್ಚರಿಸುವ ಮೂಲಕ ತಮ್ಮ ನಿಜವಾದ ಲೇಖಕನ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಈ ರೀತಿಯ ಕೆಲಸವನ್ನ ನಾಕ್ತಿಹಳ್ಳಿ ರಮೇಶ್ ಅವರು ತಮ್ಮ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಇದ್ದಾರೆ. ಹಾಗೇನೆ ಇತ್ತೀಚೆಗೆ ಅವರ ಕೆಲವು ವಿಡಿಯೋ ಟಾಕ್ಗಳಲ್ಲಿ ಗಮನಿಸಿದಾಗೆ ನಾನು ಒಂದು ರೀತಿನಲ್ಲಿ ರಾಜಕಾರಣ, ಸಾಮಾಜಿಕವಾದಂತಹ ಬದಲಾವಣೆಗೆ ಒಂದು ತುಡಿತ ಇತ್ತೀಚಿನ ದಿನಗಳಲ್ಲಿ. ಆಮೇಲೆ ನಾನು ಒಂದು ಹೇಳೋದನ್ನ ಬಿಟ್ಟೆ, ಈ ಸಾಂಸ್ಕೃತಿಕ ರಾಜಕಾರಣದ ಬಗ್ಗೆ ಅವರು ಇತ್ತೀಚೆಗೆ ಹೆಚ್ಚು ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದನ್ನ ಅವರು ಬಹುಶಃ ನನಗೆ ಅನ್ಸೋದು ಈ ಸಾಂಸ್ಕೃತಿಕ ವಲಯದ ಭ್ರಷ್ಟಾಚಾರ, ಲಜ್ಜೆಗೇಡಿತನ, ಇದ್ರ ಬಗ್ಗೆ ಮಾತನಾಡಬೇಕು, ಪ್ರಶ್ನಿಸ್ಬೇಕು ಅನ್ನುವಂಥದ್ದನ್ನ ಕಲಿತದ್ದು ಬಹುಶಃ ನಮ್ಮ ಕನ್ನಡ ಸಾಂಸ್ಕೃತಿಕ ವ್ಯಕ್ತಿತ್ವದ ದೊಡ್ಡ ಭಾಗವಾಗಿದ್ದಂತಹ ಕಿರಂ ನಾಗರಾಜರವರಿಂದ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ನಾನು ನಾಕ್ತಿಹಳ್ಳಿ ರಮೇಶ್ ಅವ್ರ ಜೊತೆ ಒಡನಾಡುವಾಗ, ಬೆಂಗಳೂರಲ್ಲಿ ನಾನೊಂದು ಪತ್ರಿಕೆಯಲ್ಲಿ ಕೆಲಸ ಮಾಡುವಾಗ ಹೆಚ್ಚು ಕಿರಂ ಅವ್ರ ಜೊತೆಲೂ ಕೂಡ ನಾನು ಒಡನಾಡಿದ್ದೇನೆ. ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ಒಂದು ರೀತಿಯಲ್ಲಿ ಜೋಗಿ ಅಂತಾನೆ ಕರೆಸ್ಕೊಂಡಿದ್ದಂತಹ ಕಿರಂ ಅವ್ರ ಜೊತೆ ಹೆಚ್ಚು ಒಡನಾಟದಲ್ಲಿ KH ರಂಗನಾಥ್ರವರ ಜೊತೆನಲ್ಲಿ ರಾಜಕೀಯ ಪಾಠಗಳನ್ನ, ನೈತಿಕ ರಾಜಕೀಯ ಪಾಠಗಳನ್ನ ಕಲಿತ ಹಾಗೆ ಸಾಂಸ್ಕೃತಿಕ ನೈತಿಕ ಪಾಠಗಳನ್ನ ಕಿರಂ ಅವರಿಂದ ನಾಕ್ತಿಹಳ್ಳಿ ರಮೇಶ್ ಕಲ್ತಿದ್ದಾರೆ ಅಂತ ನನ್ಗನ್ಸುತ್ತೆ. ನಾನು ಅವರ ಹತ್ತಿರದಲ್ಲಿ ಬಹಳಷ್ಟು ಸಲ ಒಡನಾಡಿದ್ದಾಗ ಕೆಲವು ಮೀಟಿಂಗ್ಗಳಲ್ಲಿ, ಕೆಲವು ಚರ್ಚೆಗಳಲ್ಲಿ, ಅದು ರವೀಂದ್ರ ಕಲಾಕ್ಷೇತ್ರ ಆಗಿರ್ಬೋದು, ಅಂತಹ ವೇದಿಕೆಗಳಲ್ಲಿ ನಾವು ಬಹಿರಂಗವಾಗಿ ಮಾತನಾಡುವಾಗ ಕಿರಂ ಅವರು ಒಂದ್ ರೀತಿಯಲ್ಲಿ ಸಾಂಸ್ಕೃತಿಕ ನೈತಿಕ ರಾಜಕಾರಣದ ಗುರು ನಮ್ಗೆಲ್ಲ ಒಂದ್ ರೀತಿಯಲ್ಲಿ. ಇದನ್ನ ಪ್ರಶ್ನೆ ಮಾಡ್ಬೇಕು, ಯಾಕೆ ಹಿಂಗ ಆಗ್ತಾ ಇದೆ ನಮ್ಮ ಸಾಂಸ್ಕೃತಿಕ ವಲಯ, ಸಾಹಿತ್ಯಿಕ ವಲಯ?
ಅಂತ ನಾನು ಅವ್ರ ಜೊತೆನಲ್ಲಿ ಮಾತನಾಡುವಾಗ, ನಾನು ನಾಗ್ತಿಳ್ ರಮೇಶ್ ಮತ್ತೆ ಸ್ನೇಹಿತರೆಲ್ಲ ಮಾತನಾಡುವಾಗ, ಕೆಲವು ಕಾರ್ಯಕ್ರಮಗಳಲ್ಲಿ ನೀವು ಇದ್ರಿ, ಅಂತಹ ಸನ್ನಿವೇಶಗಳಲ್ಲಿ ನನಗೆ ಈಗಲೂ ಕೂಡ ನೆನಪಿನಲ್ಲಿದೆ. ಹಾಗಾಗಿ ಅಲ್ಲಿಂದ ಅದನ್ನ ನಾವು ಕೆಲವು ಹೇಳ್ತೀವಿ, ಈ ಗುರುಗಳಿಂದ ಈ ಪಟ್ಟುಗಳು ಕಲ್ತ್ವಿ ಅಂತ. ಈ ಪಟ್ಟುಗಳು ಅನ್ನೋ ಶಬ್ದದ ಬಗ್ಗೆ ನನಗೆ ಅಷ್ಟಾಗಿ ನಂಬಿಕೆ ಇಲ್ಲ. ಪಾಠ ಕಲಿಯುವಂಥದ್ದು ಇದೇ ವಿದ್ಯಾರ್ಥಿ ರೀತಿ. ಪಟ್ಟು ಕಲಿಯುವಂಥದ್ದು ಕುಸ್ತಿ ಪೈಲ್ವಾನಿಂದ. ಆದ್ರೆ ಹೌದು, ಆದ್ರೆ ಅವರನ್ನ ಮಣ್ಣಿಂದ ಮೇಲೆತ್ತಕ್ಕೆ ಪಾಠಗಳನ್ನ ಕಲಿಯುವಂಥದ್ದು ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಅದನ್ನ ಕಿರಮ್ ಅವರಿಂದ ಕಲ್ತಿದ್ದಾರೆ ಅಂತ ನನ್ಗನ್ಸುತ್ತೆ. ಹಾಗಾಗಿ ಇತ್ತೀಚಿನ ಅವರ ಮಾತುಕತೆಗಳನ್ನ ನೋಡಿದಾಗ ನನಗೆ ನೆನಪಾಗೋದು ಈ ಅಕಾಡೆಮಿಯ ಈ ಸಾಂಸ್ಕೃತಿಕ ವಲಯಗಳಿದೆಯಲ್ಲ, ಸಾಹಿತ್ಯ ಅಕಾಡೆಮಿ ಆಗಿರ್ಬೋದು, ಬೇರೆ ಬೇರೆ ಅಕಾಡೆಮಿಗಳಾಗಿರ್ಬೋದು, ಅಲ್ಲಿ ಅಧಿಕಾರದ ಗದ್ದುಗೆಗೋಸ್ಕರ ಒಂದಷ್ಟು ಯಾವ ರೀತಿ ಅಂತಂದ್ರೆ ಬಾಲಬಡಕ್ತನ, ಹಿಂಬಾಲಕತನ, ಅದೊಂದು ರೀತಿನಲ್ಲಿ ಒಳ ರಾಜಕೀಯ. ನಮ್ಮ ರಾಜಕೀಯ ವಲಯದ ನಾಯಕರು ಬಹಿರಂಗವಾಗಿ ಲಾಬಿ ಮಾಡಿ ಲಾಭ ಮಾಡಿದ್ರೆ, ನಮ್ಮ ಸಾಂಸ್ಕೃತಿಕ ವ್ಯಕ್ತಿತ್ವಗಳು ಒಳ ರಾಜಕೀಯದ ಮೂಲಕ ವೇದಿಕೆಗಳನ್ನ ಹಿಡಿಯುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಆಮೇಲೆ ಇದ್ರಲ್ಲಿ ನಾವು ರಾಜಕೀಯ ಪ್ರಶ್ನೆ ಮತ್ತೆ ರಾಜಕೀಯ ಪಕ್ಷಗಳ ವಿಚಾರದಲ್ಲಿ ಹೇಳ್ತಾ ಇಲ್ಲ, ಎಲ್ಲಾ ಕಾಲಘಟ್ಟದಲ್ಲೂ ನಡೀತಾ ಬಂದಿರುವಂತದ್ದು ಇದು. ನಾವೆಲ್ಲ ವಿದ್ಯಾರ್ಥಿ ದೆಸೆಯಿಂದ ನೋಡ್ತಾ ಇದ್ದಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದಿರ್ಬೋದು, ಒಂಚೂರು ನಾಚಿಕೆ ಇರ್ತಾ ಇತ್ತು ವೇದಿಕೆಗಳನ್ನ ಏರ್ಬೇಕಾದ್ರೆ, ಅಧಿಕಾರವನ್ನ ಪಡಿಬೇಕಾದ್ರೆ. ಆದ್ರೆ ಇತ್ತೀಚೆಗೆ ಅದು ಲಜ್ಜೆಗೇಡಿತನ ಆಗಿದೆ. ಆಮೇಲೆ ನನಗನ್ಸೋ ಹಾಗೆ ಎಲ್ರು ಎಲ್ಲ ವೇದಿಕೆಗಳಲ್ಲೂ ಕಾಣಿಸ್ಕೊತಾ ಇದ್ದಾರೆ. ಮತ್ತೆ ನಾವು ಪ್ರಗತಿಪರರು ಅಂತ ಹೇಳ್ತೀವಿ, ಸಮಾಜವಾದಿಗಳು ಅಂತ ಹೇಳ್ತೀವಿ. ಮತ್ತೆ ಆ ನೆಲೆಗಟ್ಟನ್ನ ಬಿಟ್ಟು ಆಮೇಲೆ ಕೆಲಸ ಮಾಡಕ್ಕೆ ಬಹಳಷ್ಟು ಅವಕಾಶಗಳಿದೆ. ಅಕಾಡೆಮಿ ಅಧ್ಯಕ್ಷರಾದ ತಕ್ಷಣ, ಪದಾಧಿಕಾರಿಗಳಾದ ತಕ್ಷಣನೇ ಕೆಲಸ ಮಾಡ್ಬೇಕು ಅಂತಿಲ್ಲ. ಅಂತಹ ಸಾಂಸ್ಕೃತಿಕ ವ್ಯಕ್ತಿತ್ವದ ಘನತೆ ಇಟ್ಕೊಂಡು ಮಾಡುವಂತ ಕೆಲಸಗಳು ಅಷ್ಟು ವಿದ್ವತ್ತು ಇರುವಂತದ್ದು ನಮ್ಮ ತುಂಬಾ ವಿದ್ವಾಂಸರಲ್ಲಿ, ನಮ್ಮ ಲೇಖಕರಲ್ಲಿ, ಸಾಂಸ್ಕೃತಿಕ ವ್ಯಕ್ತಿತ್ವಗಳಲ್ಲಿದೆ. ಆದ್ರೆ ಅಧಿಕಾರವನ್ನೇ ಪಡೆದು ಮಾಡಬೇಕು ಅನ್ನುವಂಥದ್ದು, ಬಹುಶಃ ರಾಜಕಾರಣದ ಇನ್ನೊಂದು ಮುಖವನ್ನ ಅಲಂಕರಿಸ್ಬೇಕು ಅನ್ನುವಂಥದ್ದು, ಆ ತರದ್ದೇನಾದ್ರೂ ಆಸೆಗಳಿದ್ದಾಗ, ಅಲ್ಲ ಅಕಾಡೆಮಿ ಸಿಕ್ಕಿದಾಗ ಅಥವಾ ಒಂದು ಅಧಿಕಾರದ ಒಂದು ಇದು ಸಿಕ್ಕಿದಾಗ ಹೆಚ್ಚು ಕೆಲಸ ಮಾಡಕ್ ಸಾಧ್ಯ ಇದೆ. ಆದ್ರೆ ನಾವು ನೋಡ್ತಾ ಇರುವಾಗ ಕಳೆದ 5-6 ವರ್ಷಗಳ ಹಿಂದೆ ಬಂದಂತಹ ಇವರೆಲ್ಲ ಅಷ್ಟು ಕೆಲಸಗಳು ಮಾಡಿದಾರ? ಅದನ್ನ ಸ್ಕೂಟ್ನಿ ಮಾಡಿದಾಗ ನಮ್ಗೆ ಬಹಳ ನಿರಾಶೆ ಆಗಿದೆ. ಅಧಿಕಾರ ಹಿಡಿಯೋದು ಅವ್ರದೊಂದು ಸರ್ಕಲ್ ಇದೆ. ಹೌದು, ನೀಟಾಗಿ ಅದನ್ನೊಂದು ಹಿಡಿದು ನೋಡಿದ್ರೆ ಹೌದು, ಅವ್ರವ್ರೇ ಕೂತ್ಕೊಳ್ಳೋದು, ಅವರೇ ಸಿಂಡಿಕೇಟ್ ಕರಿ. ಹೌದು, ಇವ್ರು ಯಾರಿಗ್ ಬಕೆಟ್ ಹಿಡಿತಾ ಇದಾರೆ, ಹೌದು, ಏನಕ್ ಬಕೆಟ್ ಹಿಡಿತಾ ಇದಾರೆ, ಏನಿದ್ ಕತೆ ಇವ್ರು? ಹೌದು ಹೌದು. ಹಾಗೆ ನಮ್ಗನ್ಸೋದು. ಆಮೇಲೆ ರಾಜಕೀಯವಾಗಿ ಅಧಿಕಾರ ಪಡೆದಿದ್ದಾರೋ ಇಲ್ವೋ ಅದಕ್ಕಿಂತ ಹೆಚ್ಚಾಗಿ ಯೂನಿವರ್ಸಿಟಿಗಳಲ್ಲಿ ಬಹಳಷ್ಟು ಏನ್ ಕೆಲಸ ಆಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ಈಗ ನಮ್ಮ ವಿದ್ಯಾರ್ಥಿಗಳಿಗಾಗ್ಲಿ ಮತ್ತೆ ಯೂನಿವರ್ಸಿಟಿಗಳಲ್ಲಿ, ವಿಶ್ವವಿದ್ಯಾಲಯ ವಲಯದಲ್ಲಿ ಕೆಲಸ ಮಾಡುವಂತವ್ರಿಗೆ ಸಿಂಡಿಕೇಟ್, ನನಗೆ ಯಾರೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಚರ್ಚೆಗೆ ಹಾಕಿದ್ರು. ಈ ಸಿಂಡಿಕೇಟ್ ಗಿರಿ ಅನ್ನುವಂಥದ್ದೇನು, ಮತ್ತೆ ಅಲ್ಲಿ ಏನ್ ಕೆಲಸ ನಡೆಯುತ್ತೆ, ಮತ್ತೆ ಸದಸ್ಯರು ಎತ್ತುವಂತ ಪ್ರಶ್ನೆಗಳು, ಕೊಡುವಂತ ಅಭಿಪ್ರಾಯಗಳು ಜಾರಿಗೆ ಬರ್ತಾ ಇದೆಯಾ, ಇದು ಸಾರ್ವಜನಿಕರಿಗೆ ಇದು ಗೊತ್ತಾಗ್ತಾ ಇದೆಯಾ, ಏನ್ ಕೆಲಸ ಆಗ್ತಾ ಇದೆ? ಬಹುಶಃ ನಾವು ಅದರಲ್ಲಿ ಅಬೋಧರಾಗಿರ್ಬೋದು, ಅಂದ್ರೆ ತಿಳುವಳಿಕೆ ಇಲ್ದೇವ್ರಾಗಿರ್ಬೋದು. ಆದ್ರೆ ಅದನ್ನ ಹೇಳುವಂತ ಕೆಲಸಗಳಾಗ್ಬೇಕು. ಈಗ ನಾವು ನಿಮ್ಗೆ ಗೊತ್ತಿದೆಯಪ್ಪ ಇದು ಅಕಾಡೆಮಿಕ್ ವಲಯದಲ್ಲಿ ಆಗುವಂತ ಕೆಲಸಗಳು, ಸಿಂಡಿಕೇಟ್ ಮೆಂಬರ್ ಆದ್ರೆ ಅಂತ ನಮ್ಗೆ ಕೇಳ್ಬೋದು. ಆದ್ರೆ ಅದನ್ನ ಹೇಳುವಂಥದ್ದು ಅವ್ರ ಕರ್ತವ್ಯ. ಅಂತದ್ದಾಗ್ತಾ ಇದೆಯಾ? ಇದು ಇವತ್ತು ಚರ್ಚೆ ಆಗ್ಬೇಕಾದ. ಇದನ್ನ ಮತ್ತೆ ಜಾತ್ಯಾತೀತ ಅಂತ ಹೇಳ್ಕೊಂಡು, ಹೌದು, ತಮ್ಮ ಜಾತಿಯ ಐಡೆಂಟಿಟಿ ಇಟ್ಕೊಂಡು ಯಾವ ರಾಜಕಾರಣಿ ಅವಾಗ ಮುಖ್ಯಸ್ಥ ನೆಲೆಯಲ್ಲಿತ್ತು ಅವನಿಗೆ ಸಂಬಂಧಪಟ್ಟ ಸಾಹಿತಿಗಳು ಆಗಿರಲಿದ್ದಾರೆ. ಇವರು ಲಜ್ಜೆಗೇಡಿತನಕ್ಕೆ. ಹೌದು ಹೌದು. ಈ ತರದನ್ನ ನಾವು ಪ್ರಶ್ನಿಸದೆ ನಮ್ಮಲ್ಲಿ ಇನ್ನೊಂದ ಏನಾಗಿದೆ ಅಂದ್ರೆ, ಬಹಳಷ್ಟು ಒಂದ್ ರೀತಿ ತಮಾಷೆನೂ ಕೂಡ ಹೌದು, ಅದು ವಿಷಾದನೂ ಕೂಡ ಹೌದು. ಒಬ್ರು ಸಾಂಸ್ಕೃತಿಕ ವ್ಯಕ್ತಿತ್ವ, ಬಹುದೊಡ್ಡ ಲೇಖಕರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡ್ಕೊಂಡಿರ್ತಾರೆ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪಡ್ಕೊಂಡಿರ್ತಾರೆ, 20-25 ಪುಸ್ತಕ ಬರೆದಿರ್ತಾರೆ. ಅವರನ್ನ ಬೆಂಬಲಿಸುವಂತದ್ದು ಒಂದು ಹೊಸ ತಲೆಮಾರು ಒಂದ್ ರೀತಿನಲ್ಲಿ ಅಪಾಯದ ಮನಸ್ಥಿತಿಗೆ ತಲುಪ್ತಾ ಇದಾರೆ ಅಂತ ನನ್ಗನ್ಸುತ್ತೆ. ಅವ್ರ ಮುನ್ನುಡಿಗೋ ಬೆನ್ನುಡಿಗೋ ಅವ್ರ ಹೊಸ ಪುಸ್ತಕಕ್ಕೆ ಪ್ರಕಟಣೆಗೋ ಸಹಾಯ ಮಾಡ್ತಾರೆ ಅಂತ ಅವರ ಅನೈತಿಕ ವ್ಯಕ್ತಿತ್ವವನ್ನ ಪ್ರಶ್ನೆ ಮಾಡದೆ ಮುಗುಮಾಗಿ ಒಪ್ಕೊಳ್ಳುವಂಥದ್ದು ಬಹಳ ಅಪಾಯಕಾರಿ
ನಡಿಗೆ ಅಂತ ನನ್ಗನ್ಸುತ್ತೆ. ಹೊಸತನ, ಇವ್ರಿಗೂ ಅಪಾಯ, ಅದು ಅವ್ರಿಗೂ ಅಪಾಯ. ಹೌದು. ಇತ್ತೀಚೆಗೆ ನನಗೆ ಮೊನ್ನೆ ತಾನೆ ನಮ್ಮ ಸ್ನೇಹಿತರೊಬ್ರು, ಅವರು ಅಧ್ಯಾಪಕರು, ಬಹಳ ನಿಷ್ಠುರವಾದಿ, ಸುರೇಶ್ ನಾಗಲಮಡಿಕೆ ಅಂತ, ಮೊನ್ನೆ ಫೋನ್ ಮಾಡಿ ಒಂದು ಸೆಮಿನಾರ್ನಲ್ಲಿ ಮಾತನಾಡಿದೆ ನಾನು, ಲಂಕೇಶ್ ಅವರ ಕುರಿತಾದಂತಹ ಒಂದು ವಿಚಾರ ಸಂಕಿರಣ. ಲಂಕೇಶ್ ಅವರು ಯಾವ ರೀತಿಯ ನೈತಿಕ ಪ್ರಶ್ನೆಗಳನ್ನ, ರಾಜಕಾರಣದ, ಸಮಾಜದ ಅಂಕುಡೊಂಕುಗಳು ಮತ್ತೆ ಅಪಾಯಕಾರಿ ನಡಿಗೆಗಳ ಕುರಿತು ಯಾವ ರೀತಿ ಪ್ರಶ್ನೆ ಮಾಡ್ತಾ ಇದ್ರು, ಹಾಗೇನೆ ಸಾಂಸ್ಕೃತಿಕ ವಲಯದ ಇದು ಪ್ರಶ್ನೆಗಳನ್ನು ಕೂಡ ಅವರು ಎತ್ತುತ್ತಾ ಇದ್ರು. ಆದ್ರೆ ಈ ತಲೆಮಾರು, ಹೊಸ ತಲೆಮಾರು ಯಾಕೆ ಲಂಕೇಶ್ ಅವ್ರನ್ನ ತಮ್ಮ ಈ ತರ ನೈತಿಕ ಪ್ರಶ್ನೆಗಳನ್ನ, ಪ್ರಾಮಾಣಿಕ ಪ್ರಶ್ನೆಗಳನ್ನ ಎತ್ತಲಿಕ್ಕೆ ಇಷ್ಟ ಪಡ್ತಾ ಇಲ್ಲ, ಮತ್ತೆ ಅವ್ರನ್ನ ಯಾಕೆ ತಮ್ಮ ಒಂದು ಬದುಕಿನ ಅಧ್ಯಾಯದ ಭಾಗವಾಗಿ ಅಳವಡಿಸ್ಕೊಳ್ತಾ ಇಲ್ಲ ಅನ್ನೋದು ಬಹಳ ವಿಷಾದ ಅಂತ ಹೇಳ್ತಾ ಇದ್ರು. ಆದ್ರಿಂದ ಈ ತರ ಹೊಸ ತಲೆಮಾರನ್ನ ಎಚ್ಚರಿಸುವಂತಹ ಕೆಲಸವನ್ನ ನಾಗತಿಹಳ್ಳಿ ರಮೇಶ್ ತಮ್ಮ ಅಲ್ಲಲ್ಲಿನ ಭಾಷಣಗಳಲ್ಲಿ, ಅಲ್ಲಲ್ಲಿನ ವೇದಿಕೆಗಳಲ್ಲಿ ಅದನ್ನ ಹೇಳ್ತಾನೆ ಹೋಗ್ತಾರೆ. ಲಂಕೇಶ್ದು ಯಾಕೆ ನನಗೆ ಮುಖ್ಯ ಆಗ್ತು ಅಂತಂದ್ರೆ, ಸಾಂಸ್ಕೃತಿಕವಾಗಿ ನಿಮ್ಗೊಂದು ಘಟನೆ ನೆನಪಿರ್ಬೋದು. ಪೂರ್ಣಚಂದ್ರ ತೇಜಸ್ವಿ ಅವರು ಲಂಕೇಶ್ಗೆ ಬಹಳ ಆತ್ಮೀಯರಾಗಿದ್ದಂಥವ್ರು. ಅವರು, ಪ್ರೊಫೆಸರ್ ಕೆ ರಾಮದಾಸ್, ಇವರೆಲ್ಲ ಒಂದು ಕರ್ನಾಟಕದ ಒಂದು ಬಹುದೊಡ್ಡ ಘನತೆವೆತ್ತಂತಹ ಒಂದು ಪ್ರಾಮಾಣಿಕ ಸಾಂಸ್ಕೃತಿಕ ಐಕಾನ್ಗಳು, ಹೌದು, ಚಿಂತಕರು, ಚಳುವಳಿಗಳ ಐಕಾನ್ಗಳಾಗಿದ್ರು. ಮತ್ತೆ ನಿರಂತರವಾಗಿ ಪೂರ್ಣಚಂದ್ರ ತೇಜಸ್ವಿ ಅವರು ಲಂಕೇಶ್ ಪತ್ರಿಕೆಗೆ ಬರೀತಾ ಇದ್ರು. ಅವರೊಂಥರ ಗಳಸ್ಯ ಕಂಠಸ್ಥರಾಗಿ ಇದ್ದಂಥವ್ರು. ಅಲ್ಲಿ ಒಂದು ಘಟನೆ ನಡೆಯುತ್ತೆ ಲಂಕೇಶ್ ಪತ್ರಿಕೆ ಬರ್ತಾ ಇದ್ದಂತ ಕಾಲಘಟ್ಟದಲ್ಲಿ, ಬಹುಶಃ ಇಸ್ವಿ ನನಗೆ ಮರೆತೋಗಿದೆ, ಆ ಸಂಚಿಕೆ ಈಗಲೂ ಕೂಡ ನನ್ನ ಸಂಗ್ರಹದಲ್ಲಿದೆ. ಸರ್ಕಾರ ತೇಜಸ್ವಿ ಅವರ ತಂದೆ ಕುವೆಂಪು ಅವರ ರಾಮಾಯಣ ದರ್ಶನಂ, ಶ್ರೀರಾಮಾಯಣ ದರ್ಶನಂ ಅವನ್ನ ಅವರದೇ ಹಸ್ತಾಕ್ಷರದಲ್ಲಿ ಮುದ್ರಿಸುವಂತಹ ಒಂದು ಯೋಜನೆಯನ್ನ ಹಾಕೊಳ್ಳುತ್ತೆ. ಅದು ಬಹಳ, ಆ ಕಾಲಘಟ್ಟಕ್ಕೆ ಬಹಳ ಅದ್ದೂರಿ ವೆಚ್ಚದ, ಬಹಳ ದುಂದು ವೆಚ್ಚದ ಒಂದು ದೊಡ್ಡ ಮೊತ್ತದ ಒಂದು ಪ್ರಾಜೆಕ್ಟ್ ಅದು. ಅದನ್ನ ತೇಜಸ್ವಿ ಅವರು ಕೈಗೆತ್ಕೋತಾರೆ, ಅದರ ನೇತೃತ್ವ ವಹಿಸ್ತಾರೆ. ಅಂದ್ರೆ ಯಥಾವತ್ತು ನೆರಳಚ್ಚು ಪ್ರತಿ ತಿದ್ದುಪಡಿಗಳ ಜೊತೆನಲ್ಲಿ ಶ್ರೀರಾಮಾಯಣ ದರ್ಶನ್ ಅಷ್ಟು ಮೂರ್ತಿ ಪೂಜೆ ಪ್ರಾರಂಭ, ಹೌದು ಹೌದು, ಬಹಳ ದೊಡ್ಡ ಒಂದು ಮಾಡುವಂತದ್ದು. ಮತ್ತೆ ಅದೊಂದ್ ರೀತಿನಲ್ಲಿ ಕುವೆಂಪು ಅಭಿಮಾನಿಗಳಿಗೆ ರೋಮಾಂಚನ ಉಂಟು ಮಾಡುವಂಥದ್ದು. ಅವರ ಹಸ್ತಾಕ್ಷರದಲ್ಲಿ ಇಡೀ ಶ್ರೀರಾಮಾಯಣ ದರ್ಶನಂ ಸಿಗುತ್ತೆ ಅನ್ನುವಂಥದ್ದು. ಆಗ ಲಂಕೇಶ್ ಅವ್ರಿಗೆ ಬಹಳ ಸಿಟ್ಟು ಬರುತ್ತೆ, ಅದನ್ನ ಮುಖಪುಟದಲ್ಲಿ ಪ್ರಕಟಿಸ್ತಾರೆ. ಇದು ತೇಜಸ್ವಿ ಅವರು ಮಾಡ್ತಾ ಇರುವಂತ ಒಂದು ತಪ್ಪು ಕ್ರಮ, ಸಾರ್ವಜನಿಕರ ಹಣವನ್ನ ದುಂದು ವೆಚ್ಚ ಮಾಡ್ತಾ ಇರುವಂತದ್ದು. ಶ್ರೀರಾಮಾಯಣ ದರ್ಶನಂ ಕುವೆಂಪು ಅವರ ಹಸ್ತಾಕ್ಷರದಲ್ಲಿ ಇದ್ರೇನೋ, ಪ್ರಿಂಟ್ ಆಗಿ ಬಂದ್ರೇನೋ, ಇದೊಂದು ರೀತಿನಲ್ಲಿ ಬೇರೆ ತರದ ದಾರಿಗೆ ಎಡೆ ಮಾಡ್ಕೊಡ್ತಾ ಇದೆ. ಹಾಗಾಗಿ ತಮ್ಮ ಹತ್ತಿರದ ಸ್ನೇಹಿತರಾಗಿರ್ಲಿ, ತಮ್ಮ ಆತ್ಮೀಯರಾಗಿರ್ಲಿ, ಅವರು ತಪ್ಪು ಮಾಡಿದಾಗ ಅದನ್ನ ಖಂಡಿಸುವಂತದ್ದು. ನಮ್ಮಲ್ಲಿ ಬಿಡುಗುರು ಆಯ್ತು, ಬಿಡಿ ಸಾರ್ ಆಯ್ತು, ನಮ್ದು ಒಳಗ ಹಾಕೊಳ್ಳೋಣ ಅನ್ನುವಂತಹ ರಾಜಿ ಮನೋಭಾವನೆ. ಆದ್ರೆ ಲಂಕೇಶ್ಗೆ ಆ ತರದ್ದೊಂದು ಗಟ್ಸ್ ಅಂತ ಹೇಳ್ತೀವಲ್ಲ, ಆ ತರದ್ದೊಂದು ನೈತಿಕ ಎಚ್ಚರ, ಮೈಮರೆಯದ ನೈತಿಕ ಎಚ್ಚರ ಇತ್ತು. ಆ ಕಾರಣಕ್ಕೆ ಅದನ್ನ ಖಂಡಿಸ್ತರು. ಆ ನಂತರ ತೇಜಸ್ವಿ ಮುನಿಸ್ಕೊಂಡ್ರು, ಆನಂತರ ಅವರ ಒಡನಾಟ ಮತ್ತೆ ಮುಂದುವರಿತು, ಅದು ಬೇರೆ ಪ್ರಶ್ನೆ. ಆದ್ರೆ ಖಂಡದ್ದನ್ನ ನಾವು ನೇರವಾಗಿ ಅಲ್ಲೇ ಖಂಡಿಸುವಂಥದ್ದು ಇದೆಯಲ್ಲ, ಅದು ಸಾಂಸ್ಕೃತಿಕ ವಲಯ ಆಗಿರ್ಬೋದು, ರಾಜಕಾರಣ ವಲಯ ಆಗಿರ್ಬೋದು, ಸಾಮಾಜಿಕ ವಲಯ ಆಗಿರ್ಬೋದು. ಹಾಗಾಗಿ ನಮ್ಮ ನಡುವೆ ಈ ತರದ ವ್ಯಕ್ತಿತ್ವಗಳು ಆಗಾಗ್ಗೆ ಅಂತ ಅದು ಆ ಪರಂಪರೆ ಮುಂದುವರಿತಾ ಬಂದಾಗ ಸಮಾಜ, ಇಡೀ ಸಮಾಜವನ್ನ, ಇಡೀ ದೇಶವನ್ನೇ ಬದಲಾಯಿಸಕ್ಕಾಗಲ್ಲ. ಕನಿಷ್ಠ ನಾವು ನಿಂತ ನೆಲವನ್ನಾದ್ರೂ ಸ್ವಚ್ಛಗೊಳಿಸಬಹುದಲ್ಲ, ನಮ್ಮ ಸುತ್ತಮುತ್ತಲಿರೋ ಕಸವನ್ನಾದ್ರೂ ತೊಡಿಬಹುದಲ್ಲ ಅನ್ನುವಂಥದ್ದು ರಮೇಶ್ ಅವರ ಸಾರ್ವಜನಿಕ ಬದುಕಿನ ಒಂದು ಭಾಗ ಅಂತ ನನಗೆ ಅನ್ಸುತ್ತೆ. ನಾಗ್ತಿಹಳ್ಳಿ ರಮೇಶ್ ಅವರ ಬಗ್ಗೆ ತುಂಬಾ ವಿಸ್ತಾರವಾಗಿ ಹೇಳಿದಂತ, ಮಾತುಕತೆ ನಡೆಸಿಕೊಟ್ಟಂತ ಮಂಜುನಾಥ್ ಲತಾ ಅವರಿಗೆ ನನ್ನ ವಂದನೆಗಳು. ಎಲ್ಲರಿಗೂ ನನ್ನ ನಮಸ್ಕಾರ. ನಮಸ್ಕಾರ.